ಅಮೆರಿಕ ಕೆಣಕಿದ ಖಮೇನಿ ಪುತ್ರನ 2 ಕಾಲುಗಳೇ ಕಟ್ಟಾಗಿದೆ. ಇರಾನ್ ನೂತನ ಸರ್ವಾಧಿಕಾರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು. ಮುಸ್ತಫಾಗೆ ವೀಲ್ ಚೇರ್ನಲ್ಲೇ ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಐಸಿಯು ಸೇರಿದಂತಹ ಇರಾನ್ನ ನೂತನ ಸುಪ್ರೀಂ ಲೀಡರ್ ಇರಾನ್ ಸರ್ವೋಚ್ಚ ನಾಯಕ ಮುಸ್ತಫಾ ಕಾಲು ಕಟ್ಟಾಗಿದೆ. ಅಂದೇ ಖಮೇನಿ ಹತ್ಯೆ ದಿನವೇ 2 ಕಾಲುಗಳು ಢಮಾರಾಗಿರುವಂಥದ್ದು. ಬಿಗಿ ಬಂದೋಬಸ್ತ್ನಲ್ಲಿ ಖಮೇನಿ ಪುತ್ರನಿಗೆ ಟ್ರೀಟ್ಮೆಂಟ್ ಕೂಡ ಕೊಡಲಾಗಿತ್ತು. ಅಮೆರಿಕ ದಾಳಿ ವೇಳೆ ಇರಾನ್ ಸರ್ವೋಚ್ಚ ನಾಯಕ ಮುಸ್ತಫಾ ಕಾಲು ಕಟ್ಟಾಗಿರುವಂಥದ್ದು. ತಂದೆ ಖಮೇನಿ ಹತ್ಯೆಯ ದಿನವೇ 2 ಕಾಲುಗಳು ಕೂಡ ಕಟ್ಟಾಗಿದೆ. ಬಿಗಿ ಬಂದೋಬಸ್ತ್ನಲ್ಲಿ ಖಮೇನಿ ಪುತ್ರನಿಗೆ ಟ್ರೀಟ್ಮೆಂಟ್ ಕೂಡ ಕೊಡಲಾಗ್ತಾ ಇರುವಂಥದ್ದು. ಅಮೆರಿಕ ದಾಳಿ ಸಂದರ್ಭದಲ್ಲಿ ಖಮೇನಿ ಜೊತೆ ಇದ್ದಂತಹ ಮುಸ್ತಫಾ ಏರ್ ಸ್ಟ್ರೈಕ್ನಲ್ಲಿ 2 ಕಾಲನ್ನ ಕಳೆದುಕೊಂಡಿದ್ದಾರೆ ಖಮೇನಿ ಪುತ್ರ. ಮುಸ್ತಫಾಗೆ ಗಂಭೀರ ಗಾಯಗಳಾಗಿದೆ, ಇನ್ನೂ ಕೂಡ ಬದುಕಿದ್ದಾರೆ. ದಾಳಿ ಬಗ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾಹಿತಿ ಕೊಟ್ಟಿರುವಂಥದ್ದು. 2 ಕಾಲು ಕಟ್ಟಾದರೂ ಅಮೆರಿಕಾಗೆ ಮುಸ್ತಫಾ ವಾರ್ನಿಂಗ್ ಕೊಟ್ಟಿದ್ದಾರೆ. ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ತಿರುವಂತಹ ಸುಪ್ರೀಂ ಲೀಡರ್. ಟ್ರಂಪ್ ವಿರುದ್ಧವೇ ಗುಡುಗಿರುವಂತಹ ಮುಸ್ತಫಾ, ಅಮೆರಿಕ ಕೆಣಕಿದ ಖಮೇನಿ ಪುತ್ರನ 2 ಕಾಲುಗಳೇ ಇಲ್ಲ. ಇರಾನ್ ನೂತನ ಸರ್ವಾಧಿಕಾರಿಗೂ ಇದೀಗ ಸಂಕಷ್ಟ ಶುರುವಾಗಿರುವಂಥದ್ದು. ಮುಸ್ತಫಾಗೆ ವೀಲ್ ಚೇರ್ನಲ್ಲೇ ಓಡಾಡುವಂತಹ ಪರಿಸ್ಥಿತಿ ಇದೀಗ ನಿರ್ಮಾಣ ಆಗಿದೆ. ಐಸಿಯು ಸೇರಿದ ಇರಾನ್ನ ನೂತನ ಸುಪ್ರೀಂ ಲೀಡರ್ ಇದೀಗ ಎಚ್ಚರಿಕೆ ಸಂದೇಶ ಕೂಡ ಕೊಟ್ಟಿದ್ರು. ಮತ್ತೆ ಯಾರೇ ಸರ್ವೋಚ್ಚ ನಾಯಕನ ಆ ಸ್ಥಾನಕ್ಕೆ ಬಂದರೂ ಕೂಡ ಅವ್ರಿಗೂ ಕೂಡ ಇದೇ ಪರಿಸ್ಥಿತಿ ಅಂತ ಹೇಳ್ಬಿಟ್ಟು ಇದೀಗ ತಂದೆ ಖಮೇನಿ ಹತ್ಯೆಯ ದಿನವೇ ಕೂಡ 2 ಕಾಲು ಹೋಗಿದೆ. ನೂತನ ಸುಪ್ರೀಂ ಲೀಡರ್ ಇರಾನ್ ಸರ್ವೋಚ್ಚ ನಾಯಕ ವೀಲ್ ಚೇರ್ನಲ್ಲೇ ಓಡಾಡುವಂತಹ ಪರಿಸ್ಥಿತಿ. ಏರ್ ಸ್ಟ್ರೈಕ್ನಲ್ಲಿ 2 ಕಾಲು ಕೂಡ ಹೋಗಿದೆ. ಮುಸ್ತಫಾಗೆ ಗಂಭೀರವಾಗಿ ಗಾಯಗಳಾಗಿದೆ, ಇನ್ನೂ ಕೂಡ ಬದುಕಿದ್ದಾರೆ. ವೀಲ್ ಚೇರ್ನಲ್ಲಿ ಸದ್ಯಕ್ಕೆ ಓಡಾಡ್ತಾ ಇದ್ದಾರೆ. ದಾಳಿ ಬಗ್ಗೆ ಅಮೆರಿಕ ಮಾಹಿತಿಯನ್ನ ಕೊಟ್ಟಿರುವಂಥದ್ದು. ನಿಮ್ಮನ್ನ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಸುಪ್ರೀಂ ಲೀಡರ್ ಹೇಳಿದ್ದಾರೆ. ಟ್ರಂಪ್ ವಿರುದ್ಧವೇ ಗುಡುಗಿರುವಂತಹ ಮುಸ್ತಫಾ ಖಮೇನಿ, ಅಮೆರಿಕ ಕೆಣಕಿದಂತಹ ಖಮೇನಿ ಪುತ್ರನ 2 ಕಾಲು ಕೂಡ ಕಟ್ಟಾಗೋಗಿದೆ. ಇರಾನ್ ನೂತನ ಸರ್ವಾಧಿಕಾರಿಗೂ ಕೂಡ ಇದೀಗ ಸಂಕಷ್ಟ ಎದುರಾಗಿರುವಂಥದ್ದು. ನೂತನ ಸರ್ವಾಧಿಕಾರಿ ಮುಸ್ತಫಾ ವಾರ್ನ್ ಮಾಡಿರ್ತಾರೆ ಅಮೆರಿಕಾಗೆ, ಪ್ರತಿಕಾರವನ್ನು ತೀರಿಸ್ಕೊಳ್ತೀವಿ, ಇನ್ನು ನಮ್ಮ ಆಟ ಶುರುವಾಗುತ್ತೆ, ನಿಮ್ಮನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಅದರ ಬೆನ್ನಲ್ಲೇ ಇದೀಗ 2 ಕಾಲು ಕೂಡ ಕಟ್ಟಾಗಿರುವಂಥದ್ದು. ವೀಲ್ ಚೇರ್ನಲ್ಲೇ ಓಡಾಡ್ತಾ ಇದ್ದಾರೆ. ಏರ್ ಸ್ಟ್ರೈಕ್ನಲ್ಲಿ 2 ಕಾಲುಗಳನ್ನು ಕಳೆದುಕೊಂಡಿದ್ದಾರೆ ಮುಸ್ತಫಾ ಖಮೇನಿ. ಯುದ್ಧ ಭೀಕರತೆ ಹೆಚ್ಚಾಗ್ತಾನೆ ಇದೆ. ಟ್ರಂಪ್ ಇದೀಗ ವಾರ್ನ್ ಏನು ಮಾಡಿದ್ರು ಅದರಂತೆಯೇ ಯಾರೇ ಸರ್ವಾಧಿಕಾರಿಯ ಸ್ಥಾನಕ್ಕೆ ಬಂದರೂ ಕೂಡ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ಸಂದೇಶವನ್ನ ರವಾನೆ ಮಾಡಿದ್ರು. ಇನ್ನು ನಿಮ್ಮ ಆಟ ಏನು ನಡೆಯೋದಿಲ್ಲ ಅಂತ ಹೇಳ್ಬಿಟ್ಟು ಅಂದ ಹಾಗೇನೆ ಇದೀಗ ಸರ್ವೋಚ್ಚ ನಾಯಕನ ಮುಸ್ತಫಾ ಕಾಲು ಕೂಡ ಕಟ್ಟಾಗಿರುವಂತಹ ಮಾಹಿತಿ. ಆ ತಂದೆ ಖಮೇನಿ ಹತ್ಯೆ ಯಾವಾಗಾಯಿತು ಅವತ್ತೇ ಆಗಿದೆ. 2 ಕಾಲು ಕೂಡ ಕಟ್ಟಾಗಿರುವಂಥದ್ದು. ಬಟ್ ಬದುಕುಳಿದಿದ್ದಾರೆ. ಯಾವುದೇ ಕಾರಣಕ್ಕೂ ನಿಮ್ಮನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ವಾರ್ನ್ ಮಾಡಿದ್ದಾರೆ ಕೂಡ.